ಡನ್. ಫೈನಲಿ IPL 2026 ಎಂಡ್ ಆಯ್ತು. ಈಗ ಆಫ್ಟರ್ IPL 2026 ಆದ್ಮೇಲೆ ಯಾವೆಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಜಸ್ಟ್ IPL ಬಗ್ಗೆ ಅಷ್ಟೆಲ್ಲ. ಈಗ ನಮ್ಮ ಫೋಕಸ್ ಶಿಫ್ಟ್ ಆಗಿದೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಟೆಸ್ಟ್ ಮತ್ತು ODI ಸೀರೀಸ್ ಸ್ಟಾರ್ಟ್ ಆಗ್ತದೆ. ಸೊ ಅದರಲ್ಲಿ ಯಾವೆಲ್ಲ ಇನ್ಫಾರ್ಮೇಶನ್ ಇದಾವೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಡೆದು ಬಿಡೋದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು IPL ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇದ್ದಾವೆ. ಏನಪ್ಪಾ ಅಂದ್ರೆ RCB ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. IPL ಹಿಸ್ಟ್ರಿಯಲ್ಲಿ ಯಾವುದೇ ಟೀಮು ಹ್ಯಾಟ್ರಿಕ್ ಕಪ್ಪು ವಿನ್ ಆಗಿಲ್ಲ, ಅದನ್ನ ನಾವು ವಿನ್ ಆಗ್ತೀವಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಾದ್ರೂ RCB ಈ ಒಂದು ಕೆಲಸ ಮಾಡಿದ್ರೆ IPL 2027 ಅಲ್ಲಿ ಹ್ಯಾಟ್ರಿಕ್ ಕಪ್ಪು ವಿನ್ ಆದ್ರೆ ದಟ್ ವಿಲ್ ಬಿ ದಿ ಹಿಸ್ಟರಿ. ಏನಂದ್ರ RCB ಟೀಮು 3ನೇ ಕಪ್ಪು ಗೆಲ್ಲುತ್ತಾ, ಅದು ಎಸ್ಪೆಷಲಿ ನೆಕ್ಸ್ಟ್ ವರ್ಷ. ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನೀವೇ ಕಮೆಂಟ್ಸ್ ಮಾಡ್ರಿ. RCB ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಈ ತರ ಸ್ಟೇಟ್ಮೆಂಟ್ ಈ ವರ್ಷ ಕೊಟ್ಟಿಲ್ಲ, ಲಾಸ್ಟ್ ವರ್ಷ ಕೂಡ ಕೊಟ್ಟಿದ್ರು. IPL 2025 ಚಾಂಪಿಯನ್ ಆದ ಮೇಲೆ ಫಾರ್ ದ ಫಸ್ಟ್ ಟೈಮ್ RCB ಟೀಮ್ ಚಾಂಪಿಯನ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ತೀವಿ ಅಂದ್ರು, ಪ್ರೂವ್ ಮಾಡಿದ್ದಾರೆ. ಸೊ ಮೇ ಬಿ ಅದು ಕೂಡ ಪ್ರೂವ್ ಮಾಡುವಂತ ಚಾನ್ಸ್ ಕೂಡ ಇದೆ. ಸೊ ಅದು ಬೇರೆ ಮ್ಯಾಟ್ರು. ಈಗ ಮೊಹಮ್ಮದ್ ಬೋಬಟ್ ಮತ್ತು ಆಂಡಿ ಫ್ಲವರ್ ಅವರ ಕಾಂಟ್ರಾಕ್ಟ್ ಎಂಡ್ ಆಗಿದೆ. 3 ವರ್ಷ ಕಾಂಟ್ರಾಕ್ಟ್ ಇತ್ತು, ಈಗ ಆ ಒಂದು ಕಾಂಟ್ರಾಕ್ಟ್ ಎಂಡ್ ಆಗಿದೆ. ಆಸ್ ಸೂನ್ ಆಸ್ ಪಾಸಿಬಲ್ RCB ಓನರ್ಸ್ ಅವರ ಕಾಂಟ್ರಾಕ್ಟ್ ನ ಎಕ್ಸ್ಟೆಂಡ್ ಮಾಡಲೇಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು. ಹೌದಲ್ವಾ? ಇಷ್ಟು ಒಳ್ಳೆ ಸ್ಟ್ರಾಟಜಿಕ್ ಮಿನಿ ಆಕ್ಷನ್ ಅಲ್ಲಿ, ಮೆಗಾ ಆಕ್ಷನ್ ಅಲ್ಲಿ ಒಳ್ಳೆ ಪ್ಲೇಯರ್ ನ ಪಿಕ್ ಮಾಡ್ತಾ ಇದ್ದಾರೆ ಮತ್ತು ಮ್ಯಾಚ್ ಅಲ್ಲಿ ಆ ಒಂದು ಪ್ಲಾನ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕೋಚ್, ಇಂಥ ಒಂದು ಡೈರೆಕ್ಟರ್ ನಮ್ಗೆ ಮತ್ತೆ ಸಿಗ್ತಾರ? ನೋ ಚಾನ್ಸ್. ಬೇಗನೆ ಅವರ ಕಾಂಟ್ರಾಕ್ಟ್ ನ ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ RCB ಹೊಸ ಓನರ್ಸ್. ಸೊ ಇದು ಒಂದು ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂದ್ರೆ ಅಶ್ವಿನ್ ಅವರ ಯೂಟ್ಯೂಬ್ನಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. CSK ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಟ್ರೇಡ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಟ್ರೇಡ್ ಮಾಡ್ತಾ ಇದ್ದಾರೆ. ಅದು ಎಸ್ಪೆಷಲಿ ಆಲ್ರೌಂಡರ್ನ ಅವಶ್ಯಕತೆ ಇದೆ CSKಗೆ ಅಂತ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅವರ ಯೂಟ್ಯೂಬ್ ನಲ್ಲಿ. ಸೊ ಮೇ ಬಿ ಆ ಒಂದು ಹಿಂದಿನ ಪ್ರಕಾರ ಮಾರ್ಕೆಟ್ ನಲ್ಲಿ ಇರುವಂತಹ ಪ್ಲೇಯರು ಸಾಕಷ್ಟು ಪೇರಿಸಿದರೆ, ಮೇ ಬಿ ಟ್ರೆಂಡ್ ಅಲ್ಲಿರುವಂತಹ ಪ್ಲೇಯರು ಅದು ಹಾರ್ದಿಕ್ ಪಾಂಡ್ಯರು. ಮೇ ಬಿ ಅವರ ಟ್ರೇಡ್ ಮಾಡಿದ್ರೆ ಮಾಡಬಹುದು, ಬಟ್ ನಮಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಯಾರಿಗೆ ಟ್ರೇಡ್ ಮಾಡ್ತಾ ಇದ್ರೆ. ಅದ್ರ ಬಗ್ಗೆ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್, ಇವತ್ತು ಬೆಳಗ್ಗೆಯಿಂದ ಒಂದು ಪಿಕ್ ಟ್ರೆಂಡ್ ಅಲ್ಲಿ ಇದೆ. ಐ ಡೋಂಟ್ ನೋ ಅದೊಂದು ರಿಯಲ್ ಪಿಕ್ ಅಥವಾ AI ಜನರೇಟರ್ ಪಿಕ್ ಆಯ್ತು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾವ್ದಪ್ಪ ಪಿಕ್ ಅಂತ ಕೇಳಿದ್ರೆ RCB ಮೆಂಟರ್ ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ ಮತ್ತು RCB ಹೆಡ್ ಕೋಚ್ ಆಂಡಿ ಫ್ಲವರ್ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಪಿಕ್ ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಮೇ ಬಿ ಆ ಒಂದು ಪಿಕ್ ರೀಲ್ ಆಗಿರ್ಬೋದು ಅಥವಾ ಫೇಕ್ ಆಗಿರ್ಬೋದು, ಅದ್ರ ಬಗ್ಗೆ ನಮ್ಗೆ ಕನ್ಫರ್ಮೇಶನ್ ಇಲ್ಲ. ಸೊ ಏನಾದ್ರೂ ಈ ಒಂದು ಪಿಕ್ ರೀಲ್ ಆದ್ರಪ್ಪ ಅಂದ್ರೆ ಆ ಒಂದು ಮಾತುಕತೆ ಎದುರ್ದು ಅಷ್ಟಕ್ಕೆ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ ಅವರ ಒಂದು ಮಾತುಕತೆನ ಅಥವಾ ಏನಾದರೂ ಗೊತ್ತಿಲ್ಲ, ಏನ್ ಬೇಕಾದ್ರೆ ಆಗ್ಬೋದು IPL ಅಲ್ಲಿ. ನೆಕ್ಸ್ಟ್ IPL 2027ಗೆ ಮುಂಚೆ ಆ ಒಂದು ಟ್ರೇಡ್ ಬಗ್ಗೆ ಮಾತಾಡ್ತಾರ. ಸೊ ಅದ್ರ ಬಗ್ಗೆ ನೋ ಕ್ಲಾರಿಟಿ. ಏನಾದರೂ ನಮಗೆ ಬೇಕಾಗಿರುವಂತಹ ಅಪ್ಡೇಟು ಅದು ಹಾರ್ದಿಕ್ ಪಾಂಡ್ಯ ಅವರು RCBಗೆ ಬಂದರೆ ಹೆಂಗಿರುತ್ತೆ, ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಟ್ರೇಡ್ ಆಗೋದು ಗ್ಯಾರಂಟಿ. ಸೊ ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರು ಬೇರೆ ಟೀಮ್ಗೆ ಹೋಗೋದು ಕನ್ಫರ್ಮ್ ಆಗಿದೆ. ಬೇರೆ ಟೀಮ್ಗೆ ಟ್ರೇಡ್ ಆಗ್ತಾರೆ, ಅದ್ರ ಬಗ್ಗೆ ನೋ ಡೌಟು. ಆದರೆ ಯಾವ ಟೀಮ್ಗೆ ಟ್ರೇಡ್ ಆಗ್ತಾರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಒಂದು ಕಡೆ LSG ಇದೆ, ಒಂದು ಕಡೆ KKR ಇದೆ, ಒಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಇದೆ. ಬಟ್ ಈ ಒಂದು ಫೋಟೋ ವೈರಲ್ ಆಗ್ತಿದೆ, ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತಿದೆ. ಸೊ ನೀವೇನಂದ್ರೆ ಈ ಒಂದು ಫೋಟೋ AI ಜನರೇಟ್ ಅದ ಅಥವಾ ರಿಯಲ್ ಪಿಕ್ ಆದ್ರೆ ಅಲ್ಲಿ ಮಾತುಕತೆ ಏನಾಗ್ತಿದೆ ಅದನ್ನ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಈ ಒಂದು ಟೆಸ್ಟ್ ಸೀರೀಸ್ ಬಗ್ಗೆ ನಾವು ಫಸ್ಟ್ ಡಿಸ್ಕಷನ್ ಮಾಡೋಣ. ಏನಪ್ಪಾ ಅಂದ್ರೆ ಸೊ ಬರೋಬ್ಬರಿ ನಮ್ಮ BCCIದವರು ಆಸ್ ಎ ನೆಟ್ ಬೌಲರ್ಸ್ ಆಗಿ ಕೆಲವೊಂದು ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಕೊಡ್ತೀನಿ.
ಯಾರಪ್ಪ ಅಂದರೆ ಅದು ಫಸ್ಟ್ ಗುರ್ಜಾಪ್ರೀತ್ ಸಿಂಗ್ ಅವರಿಗೆ ಪಿಕ್ ಮಾಡಿದರೆ, ಮತ್ತು ಡೊಮೆಸ್ಟಿಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಅಕ್ಯೂಬ್ ನಬಿ ಅವರಿಗೆ ಪಿಕ್ ಮಾಡಿದರೆ, ಮತ್ತು LSG ಟೀಮಲ್ಲಿ ಈ ವರ್ಷ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಪ್ರಿನ್ಸ್ ಯಾದವ್ಗೆ ಪಿಕ್ ಮಾಡಿದರೆ, ಮತ್ತು ಸರನ್ಸ್ ಜೈನ್ ಅವರಿಗೆ ಪಿಕ್ ಮಾಡಿದರೆ, ಮತ್ತು ಜಿಶನ್ ಅನ್ಸರಿ SRH ಪ್ಲೇಯರು, ಮತ್ತು ಶಿವಾಂಗ್ ಕುಮಾರ್ ಇವರು ಕೂಡ SRH ಪ್ಲೇಯರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಶಿವಾಂಗ್ ಕುಮಾರ್ ಅವರು. ಸೊ ಈ ಒಂದು 6 ಪ್ಲೇಯರ್ಸ್ಗೆ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಆ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ನೆಟ್ ಬೌಲರ್ಸ್ ಆಗಿ ಪಿಕ್ ಮಾಡಿದ್ದಾರೆ. ಸೊ ಏನಾದರೂ ಈ ಒಂದು ನೆಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರೆ ಮುಂದೆ ಬರುವಂತಹ ಸೀರೀಸ್ ನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಚಾನ್ಸ್ ಕೊಡುವಂತಹ ಚಾನ್ಸ್ ಇದೆ. ಬಟ್ ನಮ್ಮ ಯಾವ ರೀತಿಯ ಈ ಒಂದು 6 ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟು, ಇದು ವೆರಿ ವೆರಿ ಕ್ರೂಷಿಯಲ್ ಅಪ್ಡೇಟು, ಎಸ್ಪೆಷಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ODI ಸೀರೀಸ್ ಇದೆ. ಈ ಒಂದು ODI ಸೀರೀಸ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಅದು ಟೈಮ್ಸ್ ಆಫ್ ಇಂಡಿಯಾ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಟು ರಿಪೋರ್ಟ್ ಟು BCCI COE ಟುಡೇ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇವತ್ತು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆಪ್ಪ ಅಂದ್ರೆ ODI ಸೀರೀಸ್ ಇದೆ, ಅದು ಜೂನ್ 11ಕ್ಕೆ. ಸೊ ಅವರು ಜಾಯಿನ್ ಆಗೋದ್ರ ಬಗ್ಗೆ ಮೇ ಬಿ ಅವರಿಗೆ 1 ವೀಕ್ ರೆಸ್ಟ್ ಕೊಟ್ಟಿಸಿ ಆಮೇಲೆ ಜಾಯ್ನ್ ಆಗುವಂಥ ಚಾನ್ಸ್ ಇದೆ. ನೆಕ್ಸ್ಟು ರೋಹಿತ್ ಶರ್ಮಾ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದರೆ, ರೋಹಿತ್ ಶರ್ಮಾ ಅವರು ಸ್ಟಿಲ್ ಅವರು ಯಾವಾಗ ಜಾಯ್ನ್ ಆಗ್ತಾರೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಂಡಿಯಾ ಟೆಸ್ಟ್ ಸ್ಕ್ವಾಡ್ ಅಂದರೆ ಟ್ರೈನಿಂಗ್, ಎಲ್ಲ ಪ್ಲೇಯರ್ಸ್ ಟ್ರೈನಿಂಗು ಇವತ್ತೇ ಸ್ಟಾರ್ಟ್ ಮಾಡಿದರೆ. ಅಫ್ಘಾನಿಸ್ತಾನ ಟೆಸ್ಟ್ ಸೀರೀಸ್ ವಿರುದ್ಧ ಅದು ಮುಲನ್ಪುರಲ್ಲಿ ಇವತ್ತೇ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಎಸ್ಪೆಷಲಿ. ಸೊ ಇದು ಟೈಮ್ಸ್ ಆಫ್ ಇಂಡಿಯಾ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದರೆ IPL ಬಗ್ಗೆ, ಅದು ಇಂಪ್ಯಾಕ್ಟ್ ರೂಲ್ ಬಗ್ಗೆ. ಈಗ ಮೆಜಾರಿಟಿ ಆಫ್ ದಿ IPL ಫ್ಯಾನ್ಸ್ ಆಗಲಿ ಮತ್ತು ಮೆಜಾರಿಟಿ ಆಫ್ ದಿ IPL ಟೀಮ್ ಓನರ್ಸ್ ಆಗಲಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ ಕಂಫರ್ಟೇಬಲ್ ಇಲ್ಲ ಆ ಒಂದು ಇಂಪ್ಯಾಕ್ಟ್ ರೂಲ್ ಬಗ್ಗೆ. ಈಗ ಆಲ್ ಸೆಟ್ ರಿಪೋರ್ಟ್ಸ್ನ ಪ್ರಕಾರ ಯಾವತ್ತಪ್ಪ ಅಂದರೆ ನಮ್ಮ BCCI ಇದ್ದರು ಒಂದು ಅರ್ಜೆಂಟ್ ಮೀಟಿಂಗ್ನ ಕಾಲ್ ಮಾಡಿದ್ದಾರೆ, ತಗೋತಾ ಇದ್ದಾರೆ. ಅದು ಓನರ್ಸ್ ಜೊತೆ ಅದು ಎಕ್ಸಾಕ್ಟ್ಲಿ ಜುಲೈ 31ಕ್ಕೆ ಫೈನಲೈಸ್ ಆಗುತ್ತೆ. ಇಷ್ಟಕ್ಕೆ ಆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಇರಬೇಕಾ ಅಥವಾ ಬೇಡ ಅಂತೇಳಿ. ಸೊ ರಿಪೋರ್ಟ್ಸ್ನ ಪ್ರಕಾರ ಇಂಪ್ಯಾಕ್ಟ್ ರೂಲು ಹೋಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಸೊ ನೋಡಮ್ಮ ಏನಾಗುತ್ತೆ, ಜುಲೈ 31ಕ್ಕೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಷನ್ ಬಂದಾಗ ನಾನು ಅಗೇನ್ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ರಿಕ್ವೆಸ್ಟ್, ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿರಿ ವಿಡಿಯೋನ. ಇದೇ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ನೀವೇನಾದ್ರೂ IPL ಫ್ಯಾನ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಬೇಕಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತ್ತಿ ಒಗಿಬೇಕಾ, ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಮತ್ತು ಈ ಒಂದು ಅಪ್ಡೇಟ್ನಲ್ಲಿ ಏನಾದರೂ ಡೌಟ್ಸ್ ಇದಪ್ಪ ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ 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 ನಿಮ್ಮ ಕ್ವಶನ್ನ ಕಮೆಂಟ್ಸ್ ಮಾಡಿಬಿಡ್ರಿ. ಯಾಕಂದರೆ ಹಾಫ್ ಅನ್ ಅವರ್ ಮಾತ್ರ ನಾನು ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಆಮೇಲೆ ಸೊ ಬೇರೆ ಕಂಟೆಂಟ್ ಇರ್ತವೆ, ಬೇರೆ ಕಂಟೆಂಟ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸೊ ಬೇಗ ಬೇಗ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.